ಮೂಡಾ ಸೈಟ್ ವಿಚಾರದಲ್ಲಿ ರಾಜೀನಾಮೆ ಕೇಳ್ತಾ ಇರುವ ಜೆಡಿಎಸ್ ಮತ್ತು ಬಿಜೆಪಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಜಾತಿ ಮತ್ತು ಭಾವನಾತ್ಮಕ ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡಿದ್ದಾರೆ. ರಾಯಚೂರಿನ ಮಾನ್ವಿಯಲ್ಲಿ ನಡೆದ ಕಾಂಗ್ರೆಸ್ ಸ್ವಾಭಿಮಾನ ಸಮಾವೇಶದಲ್ಲಿ ಮಾತನಾಡಿ, ನಾನು ಹಿಂದುಳಿದ ಜಾತಿಗೆ ಸೇರಿದವನು, ಕುರಿ ಕಾಯ್ತಿದ್ದವನು 2 ಬಾರಿ ಸಿಎಂ ಆಗ್ಬಿಟ್ನಲ್ಲ ಅಂತ ಇವರಿಗೆ ಹೊಟ್ಟೆউರಿ. ನನ್ನ ಹೆಂಡತಿ ಯಾವತ್ತೂ ರಾಜಕೀಯಕ್ಕೆ ಬಂದವಳಲ್ಲ, ಅಂಥವಳನ್ನು ಬೀದಿಗೆ ಎಳೆದಿದ್ದಾರೆ. ಇವರ ಗೊಡ್ಡು ಬೆದರಿಕೆಗಳಿಗೆ ಜಗ್ಗುವವನೂ ಅಲ್ಲ, ಹೆದರಿ ಓಡೋದೂ ಇಲ್ಲ. ಎಲ್ಲ ನ್ಯಾಯಾಲಯಕ್ಕಿಂತಲೂ ಆತ್ಮಸಾಕ್ಷಿ ಮೇಲೆ ನಂಬಿಕೆ ಇದೆ. ದೇವರಾಜ ಅರಸು ಬಳಿಕ 5 ವರ್ಷ ಅಧಿಕಾರ ಪೂರ್ಣಗೊಳಿಸಿದ ಸಿಎಂ ನಾನು. ಕೊಟ್ಟ ಮಾತಿನಂತೆ ಗ್ಯಾರಂಟಿ ಯೋಜನೆ ಜಾರಿಗೆ ತಂದಿದ್ದೀವಿ. ಕುಮಾರಸ್ವಾಮಿ ಕೊಟ್ಟ ಕುದುರೆಯನ್ನು ಏರದವನು ವೀರನೂ ಅಲ್ಲ, ಶೂರನೂ ಅಲ್ಲ. 17 ಜನ ಶಾಸಕರನ್ನ ಬಿಜೆಪಿಯವರು ಕರ್ಕೊಂಡು ಸರ್ಕಾರ ಮಾಡಿದ್ರು. ಒಬ್ಬೊಬ್ಬರಿಗೆ 25 ಕೋಟಿ ಖರ್ಚು ಮಾಡಿದ್ರು. ಯಡಿಯೂರಪ್ಪ, ಬೊಮ್ಮಾಯಿ ರಾಜ್ಯವನ್ನು ಲೂಟಿ ಮಾಡಿದ್ರು ಅಂತ ಸಿಎಂ ಸಿದ್ದರಾಮಯ್ಯ ರೋಷಾವೇಶ ಮತ್ತು ಭಾವನಾತ್ಮಕವಾಗಿ ವಾಗ್ದಾಳಿ ನಡೆಸಿದರು. ನಾನು ಹಿಂದುಳಿದ ಜಾತಿಗೆ ಸೇರಿದಂತವನು. ಸಿದ್ದರಾಮಯ್ಯ ಕುರಿ ಕಾಯ್ಕೊಂಡಿದ್ದವನ ಮಗ 2ನೇ ಸಾರಿ ಮುಖ್ಯಮಂತ್ರಿ ಆಗ್ಬಿಟ್ನಲ್ಲ ಅಂತ ಒಟ್ಟೂರಿ. ಇವನಿಗೆ ಅಶೋಕನಿಗೆ ಒಟ್ಟೂರಿ, ಯಡಿಯೂರಪ್ಪನಿಗೆ ಒಟ್ಟೂರಿ, ಯಡಿಯೂರಪ್ಪನ ಮಗನಿಗೆ ಒಟ್ಟೂರಿ, ಕುಮಾರಸ್ವಾಮಿಗೆ ಒಟ್ಟೂರಿ. ಇದನ್ನ ನೀವು ಸಹಿಸ್ಕೊಳ್ಳಕ್ ತಯಾರಾಗಿದ್ದೀರಾ? ನನ್ನ ಹೆಂಡತಿ ಯಾವತ್ತೂ ಕೂಡ ರಾಜಕೀಯಕ್ಕೆ ಬಂದವಳಲ್ಲ, ಯಾವತ್ತೂ ಕೂಡ ಹೊರಗಡೆ ಬಂದವಳಲ್ಲ. ಅಂತೇಳನ್ನ ಇವತ್ತು ಬೀದಿಗೆ ತಂದಿದ್ದಾರಲ್ಲ, ಇದು ನ್ಯಾಯನಾ? ನಾನು ಏನ್ ತಪ್ಪು ಮಾಡಿದ್ದೀನಿ? ನಾನು ಯಾವುದೇ ತಪ್ಪನ್ನ ಮಾಡದೇ ಇದ್ರು ಕೂಡ ನನ್ನ ಮೇಲೆ ಕಪ್ಪು ಚುಕ್ಕಿಯನ್ನು ಇಡಬೇಕು, ರಾಜಕೀಯವಾಗಿ ಹಣಿಬೇಕು. ಸಿದ್ದರಾಮಯ್ಯನವರ ಸರ್ಕಾರ ಒಂದೇ ಒಂದು ಕಾರಣ, ಯಾವತ್ತೂ ಕೂಡ ಎದುರಿ ಓಡೋಗೋನಲ್ಲ. ಯಾಕಂದ್ರೆ ನಾನು ಏನು ತಪ್ಪು ಮಾಡಿಲ್ಲ. ಮಹಾತ್ಮ ಗಾಂಧೀಜಿಯವರು ಒಂದು ಮಾತು ಹೇಳಿದ್ರು, ಎಲ್ಲ ನ್ಯಾಯಾಲಯಗಳಿಗಿಂತ ಆತ್ಮಸಾಕ್ಷಿ ನ್ಯಾಯಾಲಯ ಇದೆಯಲ್ಲ, ಅದು ಎಲ್ಲಕ್ಕಿಂತ ಮೇಲ್ಗಡೆ ಇರ್ತಕ್ಕಂಥದ್ದು. ನಾನು ಆತ್ಮಸಾಕ್ಷಿಗೆ ಅನುಗುಣವಾಗಿ ಕೆಲಸ ಮಾಡ್ತೀನೋ ಹೊರತು ಇವರ ಗೊಡ್ಡು ಬೆದರಿಕೆಗಳಿಗೆ ಜಗ್ಗವನಲ್ಲ, ಬಗ್ಗವನು ಅಲ್ಲ. ನಿಮ್ಮ ಆಶೀರ್ವಾದ ಯಾವಾಗಲೂ ಕೂಡ ಹೀಗೆ ಇರಲಿ. 1 ವರ್ಷ 2 ತಿಂಗಳು ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ರು, ಏನು ಮಾಡಲಿಲ್ಲ. ಅದಕ್ಕೆ ಒಂದು ಮಾತನ್ನ ಹೇಳ್ತಾರೆ, ಕೊಟ್ಟ ಕುದುರೆಯನ್ನು ಏರಲಾರದವರು ಧೀರರೂ ಅಲ್ಲ, ಶೂರರೂ ಅಲ್ಲ. ಆಮೇಲೆ ಬಿಜೆಪಿಯವರು 17 ಜನ ಶಾಸಕರನ್ನ ಕೊಂಡ್ಕೊಂಡು ಒಬ್ಬೊಬ್ಬ MLAಗೆ 25 ಕೋಟಿಗೂ ಹೆಚ್ಚು ಹಣವನ್ನ ಖರ್ಚು ಮಾಡಿ ಸರ್ಕಾರವನ್ನ ರಚನೆ ಮಾಡಿದ್ರು. ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ರು, ಬಸವರಾಜ ಬೊಮ್ಮಾಯಿ ಅವರು ಮುಖ್ಯಮಂತ್ರಿ ಆಗಿದ್ರು, ಏನು ಮಾಡಲಿಲ್ಲ. ಬರೀ ಲೂಟಿ ಹೊಡ್ಕೊಂಡು 2023ರಲ್ಲಿ ಸೋತರು. ಈ ಮೂಡಾ ಹಗರಣದಲ್ಲಿ ಈಗಾಗಲೇ ಲೋಕಾಯುಕ್ತ ತನಿಖೆ ನಡೀತಾ ಇದೆ. ಅದರ ಜೊತೆಗೆ ಈಗ ಇಡಿ ಕೂಡ ಎಂಟ್ರಿ ಆಗಿದೆ. ಇದು ಸಿದ್ದರಾಮಯ್ಯನವರಿಗೆ ಬಹಳವಾಗಿ ಕಾಡ್ತಾ ಇರತಕ್ಕಂಥ ವಿಚಾರ. ಹಾಗಾಗಿ ಇಂಥ ಸಮಾವೇಶಗಳಲ್ಲಿ ಅವರೇನು ಮಾಡ್ತಾ ಇದ್ದಾರೆ, ಜಾತಿ ಅಸ್ತ್ರವನ್ನು ಪ್ರಯೋಗ ಮಾಡ್ತಾ ಇದ್ದಾರೆ, ಭಾವನಾತ್ಮಕ ಅಸ್ತ್ರವನ್ನು ಪ್ರಯೋಗ ಮಾಡ್ತಾ ಇದ್ದಾರೆ. ರಾಜ್ಯದ ಜನರಲ್ಲಿ ಒಂದು ಅಭಿಪ್ರಾಯವನ್ನು ರೂಪುಗೊಳಿಸೋದಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ದಾರೆ, ನಾನೇನು ತಪ್ಪು ಮಾಡಿಲ್ಲ ಅಂತ. ಆದರೆ ಈಗ ಸಮಯ ಮೀರಿ ಹೋಗಿದೆ. 14 ಸೈಟ್ ವಾಪಸ್ ಕೊಟ್ಟಿದ್ದಾರೆ, ಇಲ್ಲ ಅಂತಲ್ಲ. ಆದರೆ ಲೋಕಾಯುಕ್ತದವರು ಒಂದು ರಿಪೋರ್ಟ್ ಕೊಡಬೇಕಲ್ಲ, ತನಿಖೆ ಮಾಡಿ. ಇಡಿ ಅವ್ರು ಹೇಳಬೇಕಲ್ಲ. ಇಡಿ ಅವರಿಂದ, ಲೋಕಾಯುಕ್ತದವರಿಂದ ಕ್ಲೀನ್ ಚಿಟ್ ತಗೊಂಡ ನಂತರ ಇದೇ ರೀತಿ ರೋಷಾವೇಶದ ಭಾಷಣವನ್ನು ಇನ್ನೂ ಜೋರಾಗಿ ಸಿದ್ದರಾಮಯ್ಯನವರು ಮಾಡಬಹುದು, ಮಾಡಬೇಕಾಗತ್ತೆ. ಕ್ಲೀನ್ ಚಿಟ್ ಸಿಕ್ಕಿದ್ರೆ. ಇಲ್ಲ ಅಂತಂದರೆ ಈ ಮಾತುಗಳನ್ನ ರೀಕಾಲ್ ಮಾಡ್ಕೋಬೇಕಾಗುತ್ತೆ. ಹಾಗಾಗಿ ಏನೂ ತಪ್ಪು ಮಾಡಿಲ್ಲ ಅಂತ ಕೊನೆಗೊಂದು ದಿನ ತಪ್ಪಿದೆ ಅಂತನೋ ಇಲ್ಲ ಅಂತನೋ ಒಂದು ರಿಪೋರ್ಟ್ ಬರಲೇಬೇಕು. ಅಲ್ಲಿ ತನಕ ಸಿದ್ದರಾಮಯ್ಯನವರು ವೆಯ್ಟ್ ಮಾಡಬೇಕಾಗುತ್ತೆ. ಇನ್ನು ಕುಮಾರಸ್ವಾಮಿ ಮತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮಧ್ಯೆ ಈ ವಾಗ್ಯುದ್ಧ ಅಂತಕ್ಕಂಥದ್ದು ಯಾಕೋ ನಿಲ್ತಾ ಇಲ್ಲ, ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ನಿನ್ನೆ ಕೊಪ್ಪಳದಲ್ಲಿ ಮಾತನಾಡಿದಂತಹ ಸಿದ್ದರಾಮಯ್ಯನವರು, ನಾನು ಅಧಿಕಾರದಲ್ಲಿದ್ದರೆ BJP JDS ಪಕ್ಷ ದುರ್ಬಲ ಆಗುತ್ತೆ ಅಂತ ಭಯ, ಅದಕ್ಕೆ ಕುಮಾರಸ್ವಾಮಿ ನನ್ನ ಬಗ್ಗೆ ಮಾತನಾಡ್ತಾರೆ ಅಂತ ಟೀಕೆ ಮಾಡಿದರು. ಇದಕ್ಕೆ ಇವತ್ತು ಕುಮಾರಸ್ವಾಮಿ ಅವರು ತಿರುಗೇಟು ಕೊಟ್ಟಿದ್ದಾರೆ. CM ದೆವ್ವ ಆಗಿದ್ದರೆ ಭಯ ಬೀಳಬೇಕು, ಅವರೇನು ದೆವ್ವ ಅಲ್ವಲ್ಲ, ನಾನು ಯಾಕೆ ಭಯ ಬೀಳಲಿ? JDS ವೀಕ್ ಆಗುತ್ತಾ ಸ್ಟ್ರಾಂಗ್ ಆಗುತ್ತಾ ದೇವ್ರು ನೋಡ್ಕೋತಾನೆ ಅಂತ ಹೇಳಿದ್ದಾರೆ. ರಾಯಚೂರಲ್ಲಿ ಮಾತನಾಡಿದ CM, ರಾಜೀನಾಮೆ ಕೊಡೋ ಪ್ರಶ್ನೆನೇ ಇಲ್ಲ, ನಾನು ತಪ್ಪು ಮಾಡಿಲ್ಲ, BJP JDSನವ್ರಿಗೆ ಭಯ ಪಡಲ್ಲ ಅಂತ ಹೇಳಿದ್ದಾರೆ. ಇನ್ನು ಇದಕ್ಕೆಲ್ಲ CT ರವಿ ಕಿಡಿಕಾರಿದ್ದು, ನೈತಿಕತೆ ಪ್ರಜ್ಞೆ ಇಲ್ಲದವರು, ಜನ, ಸಂವಿಧಾನ, ಕಾನೂನು, ಕೋರ್ಟ್ ಬಗ್ಗೆ ಭಯ ಇಲ್ಲ, ಹೆದರಲ್ಲ ಅನ್ನೋರು ರಾಕ್ಷಸರು ಅಂತ ಕಿಡಿಕಾರಿದ್ದಾರೆ. ಆತ ಮಾನ್ವಿಯಲ್ಲಿ ಮಹದೇವಪ್ಪನವರು ಮಾತನಾಡಿ, ಸಿದ್ದರಾಮಯ್ಯ ಅಪ್ಪಟ ಅಪರಂಜಿ ರಾಜಕಾರಣಿ ಅಂತ ಹೇಳಿದ್ದಾರೆ. ಈ ಮಧ್ಯೆ ಇಡೀ ದೇಶಕ್ಕೆ ಬುದ್ಧಿ ಹೇಳೋ ದೇವೇಗೌಡರು ಮಗನಿಗೆ ಯಾಕೆ ಬುದ್ಧಿ ಹೇಳ್ತಿಲ್ಲ ಅಂತ ಸಚಿವ ಚಲುವರಾಯಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ. ಪಾರ್ಟಿಯವರು JDSನವರು ಹಿರಿಯ ಲೀಡರ್ ಅಲ್ವಾ, ಅವ್ರು ಹೇಳಿರೋದು ಸರಿ ಇದೆ ಇರಬೇಕು. ಭಯ ಅವ್ರಿಗೆ
ಭಾರತೀಯ ಜನತಾ ಪಕ್ಷ ಇರ್ಬೋದು, JDS ಇರ್ಬೋದು, ಎರಡು ಪಕ್ಷದವ್ರಿಗೂ ನಾನು ಅಧಿಕಾರದಲ್ಲಿದ್ದರೆ ಅವ್ರಿಗೆ ಅವ್ರ ಪಕ್ಷಗಳು ದುರ್ಬಲ ಆಗ್ತವೆ ಅಂತಕ್ಕಂಥ ಭಯ ಅವ್ರಿಗೆ. CM ಅವರು ಯಾರು ದೆವ್ವ ಆದರೆ ಭಯ ಬೀಳಬೇಕು, ಅವ್ರೇನು ದೆವ್ವ ಅಲ್ವಲ್ಲ, ಅವ್ರ ಬಗ್ಗೆ ನಾನು ಯಾಕೆ ಭಯ ಬೀಳಲಿ, ನನಗೇನು ಸಮಸ್ಯೆ? ಈಗ ನನ್ನ JDS ವೀಕ್ ಆಗುತ್ತೋ ಸ್ಟ್ರಾಂಗ್ ಆಗುತ್ತೋ ಭಗವಂತ ತೀರ್ಮಾನ ತಗೋತಾನೆ. ಮೊದಲು ಸಮಸ್ಯೆಲಿ ಇದಿರಲ್ಲಪ್ಪ ಸರಿಪಡಿಸ್ಕೊಳ್ಳಿ. ಕುಮಾರಸ್ವಾಮಿನ ಎದುರ್ಸಕ್ಕಾಗಲ್ಲ. ಕುಮಾರಸ್ವಾಮಿ ಯಾರಿಗೂ ಎದುರೋದು ದೇವರಿಗೆ, ಜನಕ್ಕೆ. ಇಂಥ ಸಿದ್ದರಾಮಯ್ಯನಂತರು ಲಕ್ಷ ಜನ ಬರಲಿ ಎದರಲ್ಲ. ಕುಮಾರಸ್ವಾಮಿ ಅವ್ರು ಹೇಳೋರಲ್ಲ, ಅದೇನೋ ನಾಯಿ ನರಿ ಅಂದಿ ಏನೇನೋ ಮಾತಾಡ್ತಾವ್ರಲ್ಲ, ನಾಯಿ ನರಿಗೆ ಉತ್ತರ ಕೊಡ್ಬೇಕಾ ಅಂತಾರೆ. ಅಂದ್ರೆ ಅವ್ರ ಲೆಕ್ಕದಲ್ಲಿ ಅವ್ರು ಮಾತ್ರ ಸಭ್ಯಸ್ಥರು, ಬೇರೆಯವರೆಲ್ಲ ಲೆಕ್ಕಿಲ್ಲ ಅಂತ ಹೇಳ್ತಾರೆ. ಸೊ ಅವ್ರ ಮಾತಿಗೆ ಅವರೇ ಇಡ್ತಾ ಹಾಕಬೇಕು. ನನಗೇನೋ ಒಂಚೂರು ದೇವೇಗೌಡರು ಇಡೀ ದೇಶಕ್ಕೆಲ್ಲ ಬುದ್ಧಿ ಹೇಳೋಟ್ಟಿದೆ, ಅವ್ರ ಮಗನಿಗೆ ಯಾಕೆ ಹೇಳ್ತಾ ಇಲ್ಲ ಅಂತ ನನಗೊಂದು ಸಸ್ಪೆನ್ಸ್, ಏನಕ್ಕೆ ಅಂತ. ವಿರೋಧ ಪಕ್ಷದವರು ಸುಳ್ಳು ಆರೋಪಗಳ ಮೇಲೆ ರಾಜೀನಾಮೆ ಕೊಡಿ ಅಂತಂದ್ರೆ ಕೊಡಕ್ಕಾಗತ್ತಾ? ಸುಳ್ಳು ಆರೋಪಗಳು. ನಾನು ಯಾವ BJPಯವ್ರಿಗೂ ಭಯ ಪಡಲ್ಲ, JDSನವ್ರಿಗೂ ಭಯ ಪಡಲ್ಲ. ತಪ್ಪು ಮಾಡಿದ್ರು ಭಯ ಪಡೋದು? ನಾನು ತಪ್ಪೇ ಮಾಡಿಲ್ವಲ್ಲ. ಎಲ್ಲಾದರೂ ಕೂಡ ಸಿದ್ದರಾಮಯ್ಯ ತಪ್ಪು ಮಾಡಿದ್ದಾರೆ ಅಂತ ಹೇಳಿದಾರ? ಮತ್ತೆ ಯಾಕೆ ಭಯ ಪಡಬೇಕು? ಅವರಿಗೆ ಸಂವಿಧಾನದ ಬಗ್ಗೆನೂ ಭಯ ಇಲ್ಲ, ಕಾನೂನಿನ ಬಗ್ಗೆನೂ ಭಯ ಇಲ್ಲ. ಪ್ರಜಾಪ್ರಭುತ್ವದಲ್ಲಿ ಜನರಿಗೆ ಹೆದರಬೇಕು, ಜನರಿಗೆ ಹೆದರ್ಬೇಕು. ಯಾರೇ ಇದ್ರು ಜನರಿಗಿಂತ ದೊಡ್ಡವರೇನು? ಜನರಿಗೆ ಹೆದರಲ್ಲ, ಕಾನೂನಿಗೆ ಹೆದರಲ್ಲ, ಸಂವಿಧಾನಕ್ಕೆ ಹೆದರಲ್ಲ, ನ್ಯಾಯಾಲಯಕ್ಕೆ ಹೆದರಲ್ಲ ಅಂದರೆ ನಾವು ಅವ್ರನ್ನ ಮನುಷ್ಯರು ಅಂತ ಅಂದ್ಕೊಳ್ಳೋದು, ಅಥವಾ ಇನ್ಯಾರು ಈ ಹಿಂದೆ ರಾಕ್ಷಸರು ನಾನು ಯಾರಿಗೂ ಹೆದರಲ್ಲ ಅಂತಿದ್ರಂತೆ, ಹಂಗೇನು ಅನ್ಕೋಬೇಕ ನಾವು? ಸಿದ್ದರಾಮಯ್ಯ ಒಬ್ಬ ಅಪ್ಪಟ ಅಪರಂಜಿ ರಾಜಕಾರಣಿ. ಅವರ ಧ್ವನಿ ಅಡಗಿಸ್ತಕ್ಕಂಥ ಪ್ರಯತ್ನ ನಡೆದ್ರೆ ಜನರ ಧ್ವನಿ ಸ್ಥಗಿತ ಆಗುತ್ತೆ. ಕಳಂಕಿತರಲ್ಲದ ಶುದ್ಧ ರಾಜಕಾರಣಿಯನ್ನ ಅಪ್ರಾಮಾಣಿಕರಂತೆ ಪ್ರತಿಬಿಂಬಿಸಿ ಧಕ್ಕೆ ಉಂಟು ಮಾಡುವಂತ ಸಿದ್ದರಾಮಯ್ಯ ಒಬ್ಬ ಶ್ರೇಷ್ಠ ನಾಯಕ, ಸಾಂಸ್ಕೃತಿಕ ನಾಯಕ ನಮ್ಮ ರಾಜ್ಯಕ್ಕೆ, ದೇಶಕ್ಕೆ ಅಗತ್ಯ ಮತ್ತು ಅನಿವಾರ್ಯತೆ ಅನ್ನೋದನ್ನ ಈ ಸರ್ಕಾರವನ್ನ, ಸಿದ್ದರಾಮಯ್ಯನನ್ನ ಅಳವಡಿಸಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ ಅವ್ರ ಮೇಲೆ ಇವ್ರ ಮೇಲೆ ಅವರು ಹೀಗೆ ಮಾತಾಡ್ತಾನೆ ಇದ್ದಾರೆ. ಯಾವಾಗ ಮುಗಿಯುತ್ತಪ್ಪ? ಇನ್ನು ಉದ್ಯಮಿ ವಿಜಯ್ ಟಾಟಾ ದಾಖಲಿಸಿರುವಂತಹ FIR ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ವಿರುದ್ಧ ಕುಮಾರಸ್ವಾಮಿ ವಾಗ್ದಾಳಿ ನಡೆಸಿದ್ದಾರೆ. FIR ಹಾಕಿ ಹೆದರಿಸುವ ಕೆಲಸ ಅಷ್ಟೇ, ಆದರೆ ಇದೆಲ್ಲ ನನ್ನ ಹತ್ರ ನಡೆಯಲ್ಲ ಅಂತ ಹೇಳಿದ್ದಾರೆ. ಇದಕ್ಕೆ ಸಚಿವರು ಟಾಂಗ್ ಕೊಟ್ಟಿದ್ದು, ಕಂಪ್ಲೇಂಟ್ ಕೊಟ್ಟಿರೋದು ನಿಮ್ಮ ಪಕ್ಷದವರೇ ಅಂತ ಕೃಷ್ಣ ಬೈರೇಗೌಡ ಹೇಳಿದ್ರೆ, ಕುಮಾರಸ್ವಾಮಿಗೆ ಐಡಿಯಾಲಜಿ ಮತ್ತು ಪ್ರಿನ್ಸಿಪಲ್ ಅನ್ನೋದೇ ಇಲ್ಲ, ಅಧಿಕಾರವೇ ಮುಖ್ಯ ಅಂತ ದಿನೇಶ್ ಗುಂಡೂರಾವ್ ಕೂಡ ವಾಗ್ದಾಳಿ ಮಾಡಿದ್ದಾರೆ. ಅನ್ನ ಎದುರ್ಸಕ್ಕಾಯ್ತದ, ಅದು ಕೇಸ್ ಹಾಕೊಂಡು ನೋಡ್ತಿಲ್ಲ. ಇಲ್ಲಿ ಏನು ನಡೆಯಲ್ಲ, ಕುಮಾರಸ್ವಾಮಿ ಇವ್ರದ್ದು ಯಾರ್ದು ಏನು ನಡೆಯಲ್ಲ. ಕಾಲ ಪ್ರತಿಯೊಂದಕ್ಕೂ ಉತ್ತರ ಕೊಡುತ್ತೆ. ಎಲ್ಲವನ್ನೂ ಬಿಟ್ಟಿರ್ತಕ್ಕಂಥ ಸರ್ಕಾರ ಇದು. ಯಾವ ಭಯ ಭಕ್ತಿನೂ ಇಲ್ಲ, ಗೌರವವೂ ಇಲ್ಲ. ಇಂಥ ಒಂದು ಬಂಡ ಸರ್ಕಾರ ಇದು. ಇವತ್ತಿನ ರಾಜ್ಯದಲ್ಲಿ ನಡೀತಿರ್ತಕ್ಕಂಥ ಬೆಳವಣಿಗೆಗಳಿಗೆ ಕಾಲವೇ ಉತ್ತರ ಕೊಡುತ್ತೆ ಅನ್ನೋದು ಹೇಳಲಿಕ್ಕೆ ಬಯಸ್ತೀನಿ. ದೂರು ಕೊಟ್ಟಿರೋರು ಅವ್ರ ಪಾರ್ಟಿಯಲ್ಲಿ ಇದ್ದವರು, ಅವ್ರೇನ್ ಕಾಂಗ್ರೆಸ್ನವರ? ಅವರು JDS ಅಲ್ಲೇ ಏನೋ ಅವರು ಆಫೀಸ್ ಬೇರರ್ ಆಗಿದ್ರು ಅಂತ ಅವರೇ ಹೇಳ್ಕೊಂಡಿದ್ದಾರೆ. JDS ಆಫೀಸ್ ಬೇರರ್ಗೆ ನಾವು ಹೇಳ್ಕೊಟ್ಟು ಮಾಡಿಸಿದೀವ. ಸತ್ಯ ಮರೆಮಾಚತಕ್ಕಂಥದ್ದು, ಅದರಿಂದ ಏನು ಲಾಭ ಇಲ್ಲ. ತನಿಖೆ ಆಗಲಿ, ಸತ್ಯ ಏನಿದ್ರೆ ಅದರ ಪ್ರಕಾರ ಮುಂದಿನ ಕಾರ್ಯವಾಹಿ ಆಗಲಿ. ಕುಮಾರಸ್ವಾಮಿ ಅವ್ರ ಮೇಲೆ FIR ಇದೆ, ತನಿಖೆ ನಡೀತದೆ, ಅದ್ರ ಬಗ್ಗೆ ಯಾರು ಹೆಚ್ಚೇನು ತಲೆ ಕೆಡಿಸ್ಕೊಳ್ಳಲ್ಲ. ಯಾಕಂದ್ರೆ ಅವ್ರಿಗೆ ಆ ಐಡಿಯಾಲಜಿನೇ ಇಲ್ಲ, ಅವ್ರಿಗೆ ಯಾವುದೇ ಒಂದು ಪ್ರಿನ್ಸಿಪಲ್ಸ್ ಇಲ್ಲ. ಅವ್ರಿಗೆ ಪವರೇ, ಅವರೇ ಹೇಳ್ಬಿಟ್ಟಿದ್ದಾರೆ, ನನಗೆ ಯಾವ ಸಿದ್ಧಾಂತ ಇಲ್ಲ, ಅವ್ರಿಗೆ ಪವರೇ ಮುಖ್ಯ. ಆಯ್ತಾ? ಸೊ ಅಂಥವ್ರಿಗೆ ಏನಂತ ಹೇಳಿದ್ರೆ, ಎಷ್ಟು ಆರೋಪ, ಎಷ್ಟು ತನಿಖೆ ಏನಿದ್ರು ಅವ್ರು ತಲೆ ಕೆಡಿಸ್ಕೊಳ್ಳಿ. ಸಿದ್ದರಾಮಯ್ಯ ಅವ್ರದ್ದು ಬೇರೆ, ಅವ್ರ ಪಾಪ ಅವ್ರಿಗೆ. ಇನ್ನು ರಾಜ್ಯದ ಈ ಎಲ್ಲ ರಾಜಕೀಯ ಬೆಳವಣಿಗೆಗಳ ನಡುವೆ ರಾಜ್ಯ ಕಾಂಗ್ರೆಸ್ ನಾಯಕರ ದೆಹಲಿ ಚಲೋ ಮುಂದುವರೆದಿದೆ. ನಿನ್ನೆಯಷ್ಟೇ ದೆಹಲಿಯಲ್ಲಿ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಸಚಿವ ಜಾರಕಿಹೊಳಿ ಭೇಟಿಯಾಗಿದ್ದರು. ಈ ಬೆನ್ನಲ್ಲೇ ಈಗ DK ಸುರೇಶ್ ಸೋಮವಾರ ದೆಹಲಿಯಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿಯಾಗ್ತಾರಂತೆ. ಆದರೆ CM ಊಹಾಪೋಹ ಬೇಡ ಅಂತ ಹೇಳಿದ್ರು. ಸದ್ಯಕ್ಕೆ ನಾನು ದೆಹಲಿಗೆ ಹೋಗೋ ಅವಶ್ಯಕತೆ ಬಂದಿಲ್ಲ ಅಂತ DCM DK ಶಿವಕುಮಾರ್ ಹೇಳಿದ್ರೆ, ರಾಜ್ಯದ ವಿದ್ಯಮಾನಗಳ ಮಾಹಿತಿ ಹೈಕಮಾಂಡ್ಗೆ ಹೋಗ್ತಿರುತ್ತೆ ಅಂತ ಹೇಳಿದ್ದಾರೆ. ಇನ್ನು ಪುತ್ರಿ ಸಂಸದೆ ಪ್ರಿಯಾಂಕಾಗೆ ದೆಹಲಿಯಲ್ಲಿ ಕ್ವಾರ್ಟರ್ಸ್ಗಾಗಿ ಮತ್ತು ಖರ್ಗೆ ಆರೋಗ್ಯ ವಿಚಾರಿಸೋದಕ್ಕೆ ಸತೀಶ್ ಅವರು ಭೇಟಿಯಾಗಿದ್ದರು ಅಷ್ಟೇ ಅಂತ ಪರಮೇಶ್ವರ್ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. CM ರಾಜೀನಾಮೆ ಊಹಾಪೋಹ ಅಂತ ಚಲುವರಾಯಸ್ವಾಮಿ, ಸಂತೋಷ್ ಲಾಡ್ ಹೇಳಿದ್ದಾರೆ. ಆದರೆ ನಿಜವಾಗಿಯೂ ದಲಿತರನ್ನ ಕಾಂಗ್ರೆಸ್ ಪಕ್ಷ CM ಮಾಡುತ್ತಾ? ಅವರದ್ದೇನಿದ್ರು ಯೂಸ್ ಅಂಡ್ ಥ್ರೋ ಅಷ್ಟೇ ಅಂತ CT ರವಿ ಟೀಕೆ ಮಾಡಿದ್ದಾರೆ. ಸತೀಶ್ ಜಾರಕಿಹೊಳಿ ನಮ್ಮ AICC ಅಧ್ಯಕ್ಷರು ಭೇಟಿ ಮಾಡಿದ್ರೆ ಅದಕ್ಕೊಂದು ಊಹೆ ಮಾಡೋದು, ಬೋಸರಾಜು ಇನ್ಯಾರನ್ನ ಒಬ್ಬರು ಮಿನಿಸ್ಟರ್ ಭೇಟಿ ಮಾಡಿದ್ರೆ ಅದಕ್ಕೊಂದು ಚರ್ಚೆ ಮಾಡೋದು, ಈ ಥರ ಕೆಲ ಊಹಾಪೋಹಗಳು ಹಿಂದೇನೂ ನಡೆದಿದ್ದಾವೆ. ಈ ಥರ ಮೀಟಿಂಗ್ಗಳು ಈಗಲೂ ನಡೀತಾ ಇದ್ದಾವೆ. ಈಗ ಯಾಕೆ ಊಹಾಪೋಹಗಳು ಶುರುವಾಗಿದ್ದಾವೆ? ವಿರೋಧ ಪಕ್ಷದವರು ಸುಳ್ಳು ಆರೋಪಗಳ ಮೇಲೆ ರಾಜೀನಾಮೆ ಕೊಡಿ ಅಂತಂದ್ರೆ ಕೊಡಕ್ಕಾಗತ್ತಾ? ಆರೋಪಗಳಿಗೆ ನಾವು ಉತ್ತರ ಕೊಡ್ತೀವಿ.
ದಿನಾ ವರದಿಗಳು ಬೆಂಗಳೂರಲ್ಲಿ ಕಾಂಗ್ರೆಸ್ ಕಚೇರಿ ರಾಜ್ಯದಲ್ಲಿ ಏನೇನು ಆಗ್ತದೆ ಎಲ್ಲ ಡೆಲ್ಲಿಗೆ ನಾವು ರಿಪೋರ್ಟ್ ಕಳಿಸ್ಲೇಬೇಕು. ಅವ್ರ ಹತ್ರನೂ ಒಂದು ಟೀಮ್ ಇದೆ, ಎಲ್ಲ ರಾಜ್ಯದಲ್ಲೂ ಕಲೆಕ್ಟ್ ಮಾಡ್ತಾ ಇರ್ತಾರೆ ಅವರು. ನಮ್ಮ ಪಾರ್ಟಿ ಲೀಡರ್ನ ನಮ್ಮ ಅಧ್ಯಕ್ಷನ ಭೇಟಿ ಮಾಡಿದೆ, ಇನ್ಯಾರ ಅಧ್ಯಕ್ಷರನ್ನ ಭೇಟಿ ಮಾಡ್ತಾರೆ. ಅವರ ಮಗಳು MP ಇದ್ದಾರೆ, ಅವರಿಗೆ ಕ್ವಾರ್ಟರ್ಸ್ ಅಲಾಟ್ ಮಾಡಿಸ್ಕೊಳ್ಳೋದಕ್ಕೆ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರು. ಮಾನ್ಯ ACC ಅಧ್ಯಕ್ಷರು ಸನ್ಮಾನ್ಯ ಖರ್ಗೆ ಸಾಹೇಬ್ರನ್ನ ಮೀಟ್ ಮಾಡಿದ್ದಾರೆ. ಅವರು ಕಾಶ್ಮೀರದಲ್ಲಿ ಭಾಷಣ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಸ್ವಸ್ಥ ಆಗಿದ್ರು ಅಂತೇಳಿ ಅವರನ್ನ ನೋಡ್ಕೊಂಡು ಬರ್ತೇನೆ ಹಾಗೆ ಅಂತ ಆರೋಗ್ಯ ವಿಚಾರ ಮಾಡಕ್ಕೆ ಹೋಗಿದ್ದಾರೆ ಅಂತ ಅನ್ಕೊಂಡಿದ್ದೀನಿ. ನಾನು CM ರೇಸಲ್ಲಿ ಇಲ್ಲ, CM ಜಾಗ ಖಾಲಿ ಇಲ್ಲ. ಸಿದ್ದರಾಮಯ್ಯನವರು CM ಆಗಿದ್ದಾರೆ. ನಮ್ಮ ಪಕ್ಷ ಯಾವುದೇ ರಾಜೀನಾಮೆ ಹೇಳಿಲ್ಲ ಅಂತ ಹೇಳಿ CM ಹೇಳಿದ್ದಾರೆ, ಪಕ್ಷದ ನಾಯಕರು ಹೇಳಿದ್ದಾರೆ, DK ಶಿವಕುಮಾರ್ ಹೇಳಿದ್ದಾರೆ. ಅವರು ಇವರು ಊಹಾಪೋಹಕ್ಕೆ ಹೋಗ್ತಾ ಇದ್ದಾರೆ. ಸಿದ್ದರಾಮಯ್ಯನವರು DK ಶಿವಕುಮಾರ್ ಜೋಡಿ ಎತ್ತಂತಾರ ಈ ಸರ್ಕಾರವನ್ನ ಮುಂದುವರಿಸ್ತಾರೆ. ಏನಿದ್ರು ಯೂಸ್ ಅಂಡ್ ಥ್ರೋ ಕಾಂಗ್ರೆಸ್ ಪಾರ್ಟಿದು, ಉಪಯೋಗಿಸ್ಕೊಳ್ಳೋದು ಬಿಸಾಕೋದು. ದಲಿತ್ CM ಏನಾರು ಮಾಡೋದಾಗಿದ್ರೆ ಪರಮೇಶ್ವರ್ ಅವ್ರನ್ನ ಸೋಲಿಸ್ತಿದ್ರೇನ್ರಿ? ಏನು ಖರ್ಗೆ ಅವರು 60 ವರ್ಷದ ರಾಜಕಾರಣ, ಅಧಿಕಾರದ ರಾಜಕಾರಣ 60 ವರ್ಷ ದಾಟಿದೆ. 60 ವರ್ಷದ ರಾಜಕಾರಣದಲ್ಲಿ ಅಷ್ಟು ಸೀನಿಯಾರಿಟಿ ಇದ್ಮೇಲೂ ಕೂಡ ಮುಖ್ಯಮಂತ್ರಿ ಆಗಲಿಲ್ಲ ಅಂತ ಹೇಳಿದ್ರೆ ಕಾಂಗ್ರೆಸ್ ಪಾರ್ಟಿ ಮಾಡುತ್ತಾ? ಈ ಎಲ್ಲ ರಾಜಕೀಯಗಳ ನಡುವೆ CM ಸಿದ್ದರಾಮಯ್ಯ ಕುಟುಂಬದ ವಿರುದ್ಧ ಮೂಡಾ ಸೈಟ್ ಹಗರಣದ ಲೋಕಾಯುಕ್ತ ತನಿಖೆ ಮತ್ತಷ್ಟು ಚುರುಕು ಪಡ್ಕೊಂಡಿದೆ. ದೂರುದಾರ ಸ್ನೇಹಮಯಿ ಕೃಷ್ಣ ಸಮ್ಮುಖದಲ್ಲಿ ಪ್ರಕರಣದ ಮೂಲ ಜಮೀನಿನ ಸರ್ವೆ ಮತ್ತು CM ಪತ್ನಿಗೆ ಮೂಡಾ ನೀಡಿದ್ದ 14 ಸೈಟ್ಗಳ ಮಹಜರ್ ಪೂರ್ಣವಾಗಿದೆ. ಮಹಜರ್ಗಳ ಟಿಪ್ಪಣಿ ರೂಪದ ವರದಿಯನ್ನು ಲೋಕಾಯುಕ್ತ ಸಿದ್ಧಪಡಿಸಲಿದೆ. ಕಳೆದ 2 ದಿನಗಳಿಂದ ಮೂಡಾದಲ್ಲಿ ದಾಖಲೆ ಸಂಗ್ರಹಿಸ್ತಾ ಇರುವ ಲೋಕಾಯುಕ್ತ ಟೀಮ್ ಕೆಸರೆ ಸರ್ವೆ ನಂಬರ್ 426ರ ಜಾಗದ ಮೂಲ ದಾಖಲೆಗಳ ಸಂಗ್ರಹವನ್ನು ಮಾಡ್ತಾ ಇದೆ. ಹೆಚ್ಚು ಕಡಿಮೆ 1965ರಿಂದ ಇಲ್ಲಿವರೆಗೆ ಈ ಜಾಗ ಯಾರ್ಯಾರ ಹೆಸರಿಂದ ಹೇಗೆ ಕೈ ಬದಲಾಗಿದೆನೋ ದಾಖಲೆಗಳ ಸಂಗ್ರಹ ಮಾಡ್ತಾ ಇದ್ದಾರೆ. ಜಸ್ಟಿಸ್ ದೇಸಾಯಿ ಸಮಿತಿ ಬಳಿಯಿಂದ ದಾಖಲೆ ಪಡೆಯೋದಕ್ಕೆ ಕಾನೂನು ಪ್ರಕ್ರಿಯೆ ಕೂಡ ಆರಂಭವಾಗಿದೆ. ಇನ್ನು CM ಸಿದ್ದರಾಮಯ್ಯ ಪತ್ನಿ ಪಾರ್ವತಿ ಅವರ ದಾಖಲೆ ಮಾತ್ರ ಅಲ್ಲ, 2015ರಿಂದ 50-50 ಅನುಪಾತದ ಎಲ್ಲ ದಾಖಲೆಗಳನ್ನು ನೀಡಬೇಕಾದ ಅನಿವಾರ್ಯತೆ ಈಗ ಮೂಡಾಗೆ ಎದುರಾಗಿದೆ. ಹಾಗಾಗಿ ದಾಖಲೆಯ ಪ್ರತಿ ನೀಡೋದಕ್ಕೆ ಹೊಸ ಜೆರಾಕ್ಸ್ಗಾಗಿ 4 ಹೊಸ ಜೆರಾಕ್ಸ್ ಯಂತ್ರಗಳನ್ನೇ ಮೂಡಾ ಖರೀದಿ ಮಾಡಿಬಿಟ್ಟಿದೆ. ಚಲುವರಾಯಸ್ವಾಮಿ ಅವರು ಮಾತನಾಡಿ 50-50 ಲೀಗಲ್ ಅಲ್ಲ ಅಂತ ಅಚ್ಚರಿ ಹೇಳಿಕೆ ನೀಡಿದ್ದು ರಾಜಕೀಯ ನಾಯಕರ ಕೆಸರೆರಚಾಟ ಮುಂದುವರೆದಿದೆ. ಪ್ರತಿಪಕ್ಷದವರು ರಾಜಕಾರಣ ಮಾಡೋದು ಅವರು ಮಾಡ್ತಾ ಇದ್ದಾರಾ, ನಾವು ಮಾಡ್ತಾ ಇದ್ದೀವ? ಮೂಡಾ ಹಗರಣದಲ್ಲಿ ಈಗಾಗಲೇ ಕೋರ್ಟ್ನಿಂದ ತನಿಖೆಗೆ ಆದೇಶ ಮಾಡಿದ್ದಾರೆ, ತನಿಖೆ ಪ್ರಾರಂಭ ಆಗಿದೆ. ಈ ಮಧ್ಯದಲ್ಲಿ ED ಅವರು ಕೂಡ ನೋಟಿಸ್ ಕೊಟ್ಕೊಂಡಿದ್ದಾರೆ. ಇದನ್ನ ದೊಡ್ಡದಾಗಿ ನಾವು ರಾಜಕಾರಣಕ್ಕೆ ಉಪಯೋಗಿಸ್ತೇವೆ ಅಂತ ಹೇಳಿ ಅವರು ಉಪಯೋಗಿಸೋದಾದ್ರೆ ಈ ವಿಷಯವನ್ನ ಪ್ರಧಾನಮಂತ್ರಿಗಳು ಅವರ ಚುನಾವಣಾ ಭಾಷಣದಲ್ಲಿ ಉಪಯೋಗಿಸ್ತಾರೆ ಅಂತ ಹೇಳಿದ್ರೆ ಏನದು ರಾಜಕಾರಣ ಅಲ್ಲದೆ ಮತ್ತೇನಿದೆ? 50-50 ಲೀಗಲ್ ಅಲ್ಲ. ಸೈಟ್ಗೆ ಒಂದು ದುಡ್ಡು ತಗೊಂಡವ್ರಿಗೆ ಒಂದಿದೆ, ಸೈಟ್ಗೆ ತಗೊಳ್ಳದೇ ಇದ್ದವ್ರಿಗೆ ಅನುಪಾತ ಒಂದು ಸ್ವಲ್ಪ ಜಾಸ್ತಿ ಇದೆ. ಬಟ್ ಆದರೆ ಮೂಡಾದಲ್ಲಿ ಸೈಟ್ಗೆ ದುಡ್ಡು ಇಲ್ಲದಲ್ಲೇ ತಗೊಳ್ಳಿಕ್ಕೆ ಅವಕಾಶ ಇದೆಯಾ ಅನ್ನೋದ್ರ ಬಗ್ಗೆ ನಂಗೆ ಒಂದು ಸ್ವಲ್ಪ ಡೌಟ್ ಇದೆ. ಸರ್ ED ಎಂಕ್ವೈರಿಗೂ ಇದಕ್ಕೂ ಸಂಬಂಧ ಇಲ್ಲ. ಅಲ್ಲಿ ಇಲ್ಲಿ ಊಹಾಪೋಹ ಮಾತಾಡ್ತಾರೆ. ಯಾವುದು CBI ಆಗಲಿ, ED ಆಗಲಿ, IT ಆಗಲಿ. ನಾವು ಹಿಂದೆ ಕಾಂಗ್ರೆಸ್ ಆಡಳಿತ ಮಾಡಿದಾಗ ಕಾಂಗ್ರೆಸ್ BJP JDS ಅಂತ ನೋಡ್ತಿರಲಿಲ್ಲ ತನಿಖೆ. ಇವತ್ತೇನಾಗಿದೆ, ಆಪೋಸಿಟ್ನವ್ರ ಮೇಲೆ, ವಿರೋಧ ಪಕ್ಷದವ್ರ ಮೇಲೆ 90%, 1 or 2% ಆಡಳಿತ ಪಕ್ಷದ ಮೇಲೆ. ಪ್ರಜಾಪ್ರಭುತ್ವ ಸಂವಿಧಾನದ ಹೆಸರಿನಲ್ಲಿ ಮಾತಾಡತಕ್ಕಂಥ ಮುಖ್ಯಮಂತ್ರಿಗಳು ನೈತಿಕತೆಯ ಆಧಾರದಲ್ಲಿ ರಾಜೀನಾಮೆಯನ್ನು ಕೊಡಬೇಕಿತ್ತು, ರಾಜೀನಾಮೆಯನ್ನು ಕೊಟ್ಟಿಲ್ಲ. ಇವತ್ತು FIR ದಾಖಲಾಗಿದೆ, ತನಿಖೆಗೆ ಆದೇಶ ಆಗಿದೆ. ರಾಜ್ಯಪಾಲರು ಇದನ್ನೇ ಕ್ವಶನ್ ಮಾಡತಕ್ಕಂಥದ್ದಕ್ಕೆ ಹೋದ್ರೆ ಆತ್ಮ ಹೇಳುವಂತದ್ದೇ ಇಲ್ಲ, ಆತ್ಮಸಾಕ್ಷಿ ಇಲ್ಲ. ಮುಖ್ಯಮಂತ್ರಿ ಸ್ಥಾನ ಹೇಳಿದ್ರೆ ಅದು ಸಂವಿಧಾನಿಕ ಜವಾಬ್ದಾರಿಯುತ ಸ್ಥಾನ. ಮೊದಲಿಗೆ ರಾಜೀನಾಮೆ ಕೊಟ್ಟು ತನಿಖೆಗೆ ರೆಡಿ ಇರಬೇಕಿತ್ತು. ಅದೆಲ್ಲ ಪ್ರಶ್ನೆನೇ ಉದ್ಭವ ಆಗೋದಿಲ್ಲಲ್ಲಪ್ಪ. ಇಡೀ ಪಕ್ಷ ಅವ್ರ ಜೊತೆಲಿದೆ, ನಾವೆಲ್ಲ ಅವ್ರ ಜೊತೆಲಿದ್ದೀವಿ. ಮತ್ತೆ ಅವ್ರು ಯಾವ ತಪ್ಪು ಕೂಡ ಮಾಡಿಲ್ಲ. ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡಬೇಕು ಅಂತ ವಿಜೇಂದ್ರ ಹೇಳಿದ್ರು. ಸೊ ನಾನು ಅದಕ್ಕೆ ಕೇಳಿದೆ, ವಿಜೇಂದ್ರ ಈ ಹೋರಾಟ ಮೊದಲು ಅವ್ರ ಮೇಲೆ ಮತ್ತು ಅವ್ರ ತಂದೆ ಮಾಡಿದ್ರೆ ಒಳ್ಳೇದು. ಫಸ್ಟ್ GPA CM ಯಾರಾಗಿದ್ರು? ವಿಜೇಂದ್ರ ತಾನೆ ಎಲ್ಲ ಇನ್ನು ರೇಣುಕಾಸ್ವಾಮಿ ಕೊಲೆ ಆರೋಪದಲ್ಲಿ ಈಗ ಜೈಲಿನಲ್ಲಿರ್ತಕ್ಕಂಥ ದರ್ಶನ್ಗೆ ಈಗ ಜೈಲುವಾಸ ಮತ್ತೆ ಮುಂದುವರೆದಿದೆ. ಬೆಂಗಳೂರಿನ ಸೆಷನ್ಸ್ ಕೋರ್ಟ್ ವಿಚಾರಣೆಯನ್ನು ಅಕ್ಟೋಬರ್ 8 ಅಂದರೆ ಮಂಗಳವಾರ ಮಧ್ಯಾಹ್ನ 12:30ಕ್ಕೆ ಮುಂದೂಡಿದೆ. ದರ್ಶನ್ ಬೇಲ್ಗಾಗಿ ಹಿರಿಯ ವಕೀಲ CV ನಾಗೇಶ್ ಇವತ್ತು ಕೂಡ ಪ್ರಬಲ ವಾದವನ್ನು ಮಂಡಿಸಿದರು. ಪೊಲೀಸರು ಇಡೀ ಪ್ರಕರಣವನ್ನೇ ತಿರುಚಿದ್ದಾರೆ, ಸಾಕ್ಷಿಗಳನ್ನು ಸೃಷ್ಟಿ ಮಾಡಿದ್ದಾರೆ. ಇದೊಂದು ಅರೇಬಿಯನ್ ನೈಟ್ಸ್ ಕಥೆಯಂತಿದೆ. ಪಂಚನಾಮೆಯಲ್ಲಿ ಬರೆದಿರೋದೆಲ್ಲ ಸುಳ್ಳು. 13 ಆರೋಪಿಗಳ ಬಟ್ಟೆ ಕೊಂಬೆ ಮೇಲೆ ರಕ್ತ ಇದೆ ಅಂತಂದರೆ ಆಶ್ಚರ್ಯವಾಗುತ್ತೆ. ದರ್ಶನ್ ವ್ಯಾವಹಾರಿಕವಾಗಿ ಇಟ್ಟಿದ್ದ 37 ಲಕ್ಷ ಹಣವನ್ನು ಸೀಸ್ ಮಾಡಿ ಕೊಲೆಗೆ ಇಟ್ಟಿದ್ದ ಅಂತ ಪೊಲೀಸರು ಹೇಳಿದ್ದಾರೆ. ಚಿಕ್ಕಣ್ಣ, ಚೇತನ್, ನವೀನ್ ಹೇಳಿಕೆ ದಾಖಲಿಸಿದ್ದಾರೆ. ಆದರೆ ಚಿಕ್ಕಣ್ಣ ಅವ್ರನ್ನ ಸ್ಟೋನಿ ಬ್ರೂಕ್ಗೆ ಊಟಕ್ಕೆ ಅಂತ ಕರೆದಿದ್ದು. ಪ್ರಕರಣದಲ್ಲಿ 6 ಮಂದಿ ಐ ವಿಟ್ನೆಸ್ಗಳಿದ್ದಾರೆ. 6 ಜನರ ಹೇಳಿಕೆಯಲ್ಲೂ ವ್ಯತ್ಯಾಸ ಕಂಡುಬಂದಿದೆ. ಕೇಸ್ ಪ್ರಗತಿಯನ್ನು ಡೈರಿಯಲ್ಲಿ ಉಲ್ಲೇಖ ಮಾಡೋದು ಕಡ್ಡಾಯ, ಆದರೆ ಪೊಲೀಸರು ಕೋರ್ಟ್ಗೆ ಅದನ್ನು ಸಲ್ಲಿಸಿಲ್ಲ ಅಂತ ವಾದಿಸಿದ್ದಾರೆ.
ಇದಕ್ಕೆ SPP ಪ್ರಸನ್ನಕುಮಾರ್ ಆಕ್ಷೇಪಿಸಿದ್ದಾರೆ. ಅಲ್ಲದೆ ಪ್ರತಿವಾದಕ್ಕೆ ಮನವಿ ಮಾಡಿದ್ದಾರೆ. ಹಾಗಾಗಿ ಮಂಗಳವಾರಕ್ಕೆ ವಿಚಾರಣೆಯನ್ನು ಜಡ್ಜ್ ಮುಂದೂಡಿದ್ದಾರೆ. ಅತ್ತ ಜೈಲಿನಲ್ಲಿ ದರ್ಶನ್ ಬೇಲ್ ಟೆನ್ಷನ್ನಲ್ಲಿದ್ದಾರೆ. ಪವಿತ್ರ ಗೌಡ ಬೇಲ್ ಅರ್ಜಿ ಕೂಡ ಮಂಗಳವಾರನೇ ವಿಚಾರಣೆಗೆ ಬರುತ್ತೆ. ಅವ್ರನ್ನ ಈ ಪ್ರಕರಣದಲ್ಲಿ ಯಾವ ರೀತಿ ಸಿಲುಕಿಸಲಾಗಿದೆ, ಯಾವ ರೀತಿ ತಿರುಚಿದ್ದಾರೆ, ಆಮೇಲೆ ಯಾವ ರೀತಿ ತಿದ್ದುಪಡಿ ಮಾಡಿದ್ದಾರೆ, ಆಮೇಲೆ ಅವ್ರನ್ನ ಯಾವ ರೀತಿ ಈ ಥರದಲ್ಲಿ ಸ್ಕೇಪ್ ಗೋಟ್ ಮಾಡಿದ್ದಾರೆ ಅನ್ನೋದನ್ನ ಇವತ್ತು ಮಾನ್ಯ ನ್ಯಾಯಾಲಯಕ್ಕೆ ಸೀನಿಯರ್ ಕೌನ್ಸಿಲ್ CV ನಾಗೇಶ್ ಸರ್ ಅದನ್ನು ತೋರಿಸ್ಕೊಟ್ಟಿದ್ದಾರೆ ಸರ್. ಮಂಗಳವಾರಕ್ಕೆ ನಮ್ಮ ಉಳಿದಂಥ ಆರೋಪಿಗಳದ್ದು ಸಹ ವಾದ ಇದೆ. ಎಲ್ಲ ಆರೋಪಿಗಳ ಪರ ವಾದ ಆದಮೇಲೆ ವಿಶೇಷ ಸರ್ಕಾರಿ ವಿಭಾಜಕರು ವಾದ ಮಾಡ್ತಾರೆ. ಅವ್ರದ್ದು ವಾದ ಆದಮೇಲೆ ನ್ಯಾಯಾಲಯ ಒಂದು ದಿನಾಂಕವನ್ನು ನಿಗದಿಪಡಿಸುತ್ತೆ ಈ ಪ್ರಕರಣದಲ್ಲಿ ಆದೇಶವನ್ನು ಪ್ರಕಟಿಸೋಕ್ಕೆ.